ವಿಶ್ವವಿದ್ಯಾನಿಲಯ ಕಾಲೇಜು ನೆಲ್ಯಾಡಿ ಇದೀಗ 3 ಸಂವತ್ಸರಗಳನ್ನು ಪೂರೈಸಿ 4ನೇ ವರ್ಷದ ಕಾಲೇಜು ವಾರ್ಷಿಕೋತ್ಸವವನ್ನು ಆಚರಿಸುತ್ತಿದೆ. ಬದುಕು ಎಂಬುದು ಒಂದು ನಿರಂತರ ಪಯಣ. ಕನಸು ಕಂಗಳಲ್ಲಿ ಬಂದು ಭರವಸೆಯ ಹಾದಿಯಲ್ಲಿ ನಡೆದು ಇದೀಗ ಯಶಸ್ಸಿನ ಮತ್ತೊಂದು ಮೆಟ್ಟಿಲನ್ನು ಏರಲು ಸಜ್ಜಾಗಿ ನಿಂತಿದೆ ಈ ನಮ್ಮ ಕಾಲೇಜು. ಈ ಶುಭ ಸಂದರ್ಭಕ್ಕೆ ಸಾಕ್ಷಿಯಾಗಲಿರುವ ತಮ್ಮೆಲ್ಲರಿಗೂ ಆದರದ ಸ್ವಾಗತ. Ladies and gentlemen, we are formally going to begin our program. May I request Dr. Jayaraj N., the president of today's program and the coordinator of University College Nelliyadi. Our chief guest, Professor Subbappa Kaigampa, Assistant Professor, Commerce Department, Government Women's First Grade College, Mangalore, and former principal of Government First Grade College, Uppinangadi. Sri Suresh K., the Student Welfare Officer, Mrs. Divyasri G., the convener Fine Arts Association, Mr. Muhammad Lukman, the President of Students Council, Mr. Dinesh G., the Secretary of Fine Arts, Ms. Veena Pierce, Joint Secretary Fine Arts, Mr. Guru Pradeep, the Sports Secretary, Ms. Mufida M., Joint Secretary Student Council. All are requested to be on dais. ನೀರಲ್ಲಿ ಮೀನು ಅಡಿಮುಟ್ಟದೇನು ಆ ದೈವದಾಜ್ಞೆನೇ ಎಲ್ಲಾನು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಕೆಳಬೇಡ ಕೊಲ್ಲಬೇಡ, ಹುಸಿಯ ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಲು ಬೇಡ, ಇದಿರ ಹಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನೊಲಿಸುವ ಪರಿ ಎಂಬ ಬಸವಣ್ಣನವರ ವಚನಾಮೃತದೊಂದಿಗೆ ವಿಶ್ವವಿದ್ಯಾನಿಲಯ ಘಟಕ ಕಾಲೇಜು ನೆಲ್ಯಾಡಿ ಇದರ 4ನೇ ವರ್ಷದ 2ನೇ ವಾರ್ಷಿಕೋತ್ಸವದಲ್ಲಿ ನಾವಿರುವಂತಹ ಸುಸಂದರ್ಭವಿದು. ಈ ಸಂದರ್ಭದಲ್ಲಿ ಪ್ರಸ್ತುತ ಶೈಕ್ಷಣಿಕ ವರ್ಷದ ಕಾಲೇಜು ವಾರ್ಷಿಕೋತ್ಸವಕ್ಕೆ ಯಾರು ಮುಖ್ಯ ಅತಿಥಿ ಎಂಬ ಹಾಗೆ ಆಲೋಚಿಸುವಾಗ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎಂಬ ಹಾಗೆ ತಾನೂ ಒಬ್ಬ ಶಿಸ್ತಿನ ಸಿಪಾಯಿಯಾಗಿದ್ದುಕೊಂಡು ವಿದ್ಯಾರ್ಥಿಗಳನ್ನ ಒಂದು ಶಿಸ್ತಿನ ಚೌಕಟ್ಟಿನಲ್ಲಿ ಹೇಗೆ ಬೆಳೆಸಬಹುದು ಅನ್ನುವಂತಹ ಚಾಕಚಕ್ಯತೆಯನ್ನ ಉಳ್ಳವರು, ನಮ್ಮ ಕರೆಯನ್ನ ಪ್ರೀತಿಯಿಂದ ಮನ್ನಿಸಿ ಮುಖ್ಯ ಅತಿಥಿ ಸ್ಥಾನವನ್ನ ಅಲಂಕರಿಸಲು ಎಂದು ನಮ್ಮ ಜೊತೆ ಬಂದು ಸೇರಿದ್ದಾರೆ. ಪ್ರಸ್ತುತ ಸರಕಾರಿ ಮಹಿಳಾ ಪ್ರಥಮ ದರ್ಜೆ ಕಾಲೇಜು ಮಂಗಳೂರು ಇಲ್ಲಿ ವಾಣಿಜ್ಯ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕರಾಗಿದ್ದುಕೊಂಡು ಅದಕ್ಕಿಂತ ಮುಂದೆ ಸರಕಾರಿ ಪ್ರಥಮ ದರ್ಜೆ ಕಾಲೇಜು ಉಪ್ಪಿನಂಗಡಿ ಇಲ್ಲಿ ಪ್ರಾಂಶುಪಾಲರ ಹುದ್ದೆಯನ್ನ ಅತ್ಯಂತ ಶಿಸ್ತಿನಿಂದ ಅತ್ಯಂತ ಅಚ್ಚುಕಟ್ಟಾಗಿ ನೆರವೇರಿಸಿದಂತಹ ಪ್ರೊಫೆಸರ್ ಸುಬ್ಬಪ್ಪ ಕೈಕಂಬ ಸರ್ ಇವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಹಾಗೂ ನೆರೆದಿರುವಂತಹ ಸರ್ವರ ಪರವಾಗಿ ತುಂಬ ಹೃದಯದ ಗೌರವಪೂರ್ವ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಸರ್. ಇವರಿಗೆ ನಮ್ಮ ಕಾಲೇಜಿನ ಗೌರವಾನ್ವಿತ ಪ್ರಾಂಶುಪಾಲರು ಹೂಗುಚ್ಛವನ್ನ ನೀಡಿ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಇಂದಿನ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನ ಅಲಂಕರಿಸಿಕೊಂಡು ನಮ್ಮ ಕಾಲೇಜಿನ ಎಲ್ಲ ಕಾರ್ಯಚಟುವಟಿಕೆಗಳಿಗೆ ಬೆನ್ನೆಲುಬಾಗಿದ್ದುಕೊಂಡು ಅದರ ಜೊತೆಗೆ ವಿಶೇಷವಾಗಿ ಈ ಸಂಸ್ಥೆಯನ್ನ ಉಳಿಸುವಲ್ಲಿ ಮತ್ತೆ ಬೆಳೆಸುವಲ್ಲಿ ವಿಶೇಷವಾದಂತಹ ಪಾತ್ರವನ್ನ ಕಾಳಜಿಯನ್ನ ಮುತುವರ್ಜಿಯನ್ನ ವಹಿಸಿರುವಂತಹ ನಮ್ಮ ಸಂಸ್ಥೆಯ ಗೌರವಾನ್ವಿತ ಸಂಯೋಜಕವಾಗಿರುವಂತಹ ಡಾಕ್ಟರ್ ಜಯರಾಜ್ ಎನ್ ಇವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ನೆರೆದಿರುವಂತಹ ಸರ್ವರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಸರ್. ಇವರಿಗೆ ನಮ್ಮ ಕಾಲೇಜಿನ ಸಹ ಸಂಯೋಜಕರಾದ ಡಾಕ್ಟರ್ ಸೀತಾರಾಮ್ ಸರ್ ಇವರು ಹೂವನ್ನ ನೀಡಿ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಿದ್ದೇನೆ. ಹಾಗೆಯೇ ಇಂದಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತಿ ಇರುವಂತಹ ನಮ್ಮ ಕಾಲೇಜಿನ ವಿದ್ಯಾರ್ಥಿ ಸಂಘದ ನಾಯಕರಾಗಿರುವಂತಹ ಶ್ರೀ ಮೊಹಮ್ಮದ್ ಲುಕ್ಮಾನ್ ಅಂತಿಮ BA ಇವರಿಗೂ ನಮ್ಮ ಸಂಸ್ಥೆಯ ಪರವಾಗಿ ಹಾಗೂ ನೆರೆದಿರುವಂತಹ ಸರ್ವರ ಪರವಾಗಿ ತುಂಬ ಹೃದಯದ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ನಮ್ಮ ಕಾಲೇಜಿನ ಯುವ ರೆಡ್ ಕ್ರಾಸ್ ಘಟಕದ ಕಾರ್ಯದರ್ಶಿ ಗುರುಪ್ರಸಾದ್ ಇವರು ಹೂವನ್ನ ನೀಡಿ ಸ್ವಾಗತಿಸಬೇಕು ಅಂತ ವಿನಂತಿ. ಇಂದಿನ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತಿ ಇರುವಂತಹ
ನಮ್ಮ ಕಾಲೇಜಿನ ಲಲಿತ ಕಲಾ ಸಂಘದ ಕಾರ್ಯದರ್ಶಿಯಾಗಿರುವಂತಹ ಶ್ರೀ ದಿನೇಶ್ ಜಿ ಅಂತಿಮ ಬಿಕಾಂ ಇವರಿಗೂ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ಇತಿಹಾಸ ಸಂಘದ ಕಾರ್ಯದರ್ಶಿಯಾದ ನವ್ಯಶ್ರೀ ಥರ್ಡ್ BA ಹೂವನ್ನ ನೀಡಿ ಸ್ವಾಗತವನ್ನ ಕೋರಬೇಕು ಅಂತ ವಿನಂತಿ. ಇಂದಿನ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತಿ ಇರುವಂತಹ ನಮ್ಮ ಕಾಲೇಜಿನ ಲಲಿತ ಕಲಾ ಸಂಘದ ಸಹ ಕಾರ್ಯದರ್ಶಿನಿಯಾಗಿರುವಂತಹ ಕುಮಾರಿ ವೀಣಾ PS ಅಂತಿಮ BA ಹಾಗೂ ವಿದ್ಯಾರ್ಥಿ ಸಂಘದ ಸಹ ಕಾರ್ಯದರ್ಶಿನಿಯಾಗಿರುವಂತಹ ಕುಮಾರಿ ಮುಫೀದಾ M ಅಂತಿಮ BA ಹಾಗೂ ಕಾಲೇಜಿನ ಕ್ರೀಡಾ ಸಂಘದ ಕಾರ್ಯದರ್ಶಿಯಾಗಿರುವಂತಹ ಶ್ರೀ ಗುರುಪ್ರದೀಪ್ KT ಅಂತಿಮ BA ಇವರಿಗೂ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ನಮ್ಮ ಕನ್ನಡ ಸಂಘದ ಕಾರ್ಯದರ್ಶಿಯಾದ ರಾಹಿಲಾ ಥರ್ಡ್ BCom ಇವರು ಹೂವನ್ನ ನೀಡಿ ಸ್ವಾಗತವನ್ನ ಕೋರಬೇಕು ಅಂತ ವಿನಂತಿಸಿಕೊಳ್ತಿದ್ದೇನೆ. ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ನಮ್ಮ ಕರೆಯೋಲೆಗೆ ಸ್ಪಂದಿಸಿ ನಮ್ಮ ಮೇಲಿನ ಪ್ರೀತಿಯಿಂದ ಆಗಮಿಸಿದಂತಹ ಕಾಲೇಜಿನ ಅಭಿವೃದ್ಧಿ ವಿಭಾಗದ ಅಧ್ಯಕ್ಷರಾಗಿರುವಂತಹ KP ಥಾಮಸ್ ಸರ್ ಇವರಿಗೂ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಗೌರವಪೂರ್ಣ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ಇರುವಂತಹ ನಮ್ಮ ಕಾಲೇಜಿನ ಬೆಳಗುವ ದೀಪವನ್ನ ಬೆಳಗಿಸುವಂತಹ ಕಿಡಿಯನ್ನ ಹತ್ತಬಲ್ಲಂತಹ ನಾಳಿನ ಒಂದು ಭವ್ಯವಾದ ಶ್ರೇಷ್ಠ ಪ್ರಜೆಗಳನ್ನ ನಿರ್ಮಾಣ ಮಾಡಬಲ್ಲ ಮಾನವ ಸಂಪನ್ಮೂಲವನ್ನ ನಿರ್ಮಾಣ ಮಾಡಬಲ್ಲಂತಹ ಅದ್ಭುತವಾದಂತಹ ಗುರುದೇವರುಗಳು ನಮ್ಮ ಮುಂದೆ ಇದ್ದಾರೆ. ಈ ಕಾರ್ಯಕ್ರಮವನ್ನ ಆಯೋಜಿಸುವಲ್ಲಿ ಬಹಳ ಶ್ರಮವನ್ನ ಪಟ್ಟಿದ್ದಾರೆ. ಹಾಗಾಗಿ ನೆರೆದಿರುವಂತಹ ನನ್ನೆಲ್ಲ ಸಹೋದ್ಯೋಗಿ ಮಿತ್ರರಿಗೂ ತುಂಬು ಹೃದಯದ ಪ್ರೀತಿಪೂರ್ವಕವಾದ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಹಾಗೆ ವೇದಿಕೆಯ ಮುಂಭಾಗದಲ್ಲಿ ನಮ್ಮ ಕಾಲೇಜಿನ ಸಹ ಸಂಯೋಜಕರಾಗಿರುವಂತಹ ಡಾಕ್ಟರ್ ಸೀತಾರಾಮ್ ಸರ್ ಇದ್ದಾರೆ. ಇಂದಿನ ಈ ಕಾರ್ಯಕ್ರಮವನ್ನ ಬಹಳ ಅಚ್ಚುಕಟ್ಟಾಗಿ ಆಯೋಜಿಸುವಲ್ಲಿ ನಮ್ಮೆಲ್ಲ ಸಹೋದ್ಯೋಗಿಗಳ ಸಹಕಾರವನ್ನ ಪಡೆದು ಬಹಳಷ್ಟು ಶ್ರಮ ವಹಿಸಿದಂತಹ ಕಾಲೇಜಿನ ಸಹ ಸಂಯೋಜಕರು, ಕಾಲೇಜಿನ ಇತಿಹಾಸ ವಿಭಾಗದ ಮುಖ್ಯಸ್ಥರು ಆಗಿರುವಂತಹ ಡಾಕ್ಟರ್ ಸೀತಾರಾಮ್ ಸರ್ ಇವರಿಗೂ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಪ್ರೀತಿಪೂರ್ವಕ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಸರ್, ನಮ್ಮ ಸಂಸ್ಥೆಯ ಹಳೆಯ ವಿದ್ಯಾರ್ಥಿಗಳು ಅಂತ ಹೇಳುವುದಕ್ಕಿಂತಲೂ ಹೆಚ್ಚಿನದಾಗಿ ಹಿರಿಯ ವಿದ್ಯಾರ್ಥಿಗಳು ಅಂತ ಹೇಳಬಹುದು. ಯಾಕಂತ ಹೇಳಿದ್ರೆ ದೇ ಆರ್ ದ ಫಸ್ಟ್ ಔಟ್ ಗೋಯಿಂಗ್ ಬ್ಯಾಚ್ ಆಫ್ ಯೂನಿವರ್ಸಿಟಿ ಕಾಲೇಜ್ ನೆಲ್ಯಾಡಿ. ಸೊ ಹಾಗಾಗಿ ನಮ್ಮ ಕರೆಗೆ ಸ್ಪಂದಿಸಿ ಬಹಳ ಪ್ರೀತಿಯಿಂದ ಇನ್ನು ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ಇದ್ದಾರೆ. ಅವರಿಗೂ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಪ್ರೀತಿಪೂರ್ವಕ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಹಾಗೆ ಬಹಳ ಮುಖ್ಯವಾಗಿ ಮತ್ತು ಅಷ್ಟೇ ವಿಶೇಷವಾಗಿ ಇಂದಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ಇರುವಂತಹ ನಮ್ಮ ವಿಶ್ವವಿದ್ಯಾನಿಲಯ ಘಟಕ ಕಾಲೇಜು ನೆಲ್ಯಾಡಿಯ ಹಾರುವ ಚಿಟ್ಟೆಗಳು, ಬಣ್ಣ ಬಣ್ಣದ ಹಾರುವ ಚಿಟ್ಟೆಗಳು, ನಮ್ಮ ಸಂಸ್ಥೆಯ ಹೆಸರನ್ನ ಬಾನತ್ತಿರಕ್ಕೆ ಹಾರಿಸಬಲ್ಲಂತಹ ಪ್ರತಿಭಾನ್ವಿತರು ನಮ್ಮ ಜೊತೆ ಇದ್ದಾರೆ. ನಮ್ಮ ಸಂಸ್ಥೆಯ ಎಲ್ಲ ವಿದ್ಯಾರ್ಥಿಗಳಿಗೂ, ನನ್ನೆಲ್ಲ ನಲ್ಮೆಯ ವಿದ್ಯಾರ್ಥಿ ಬಂಧುಗಳಿಗೂ ಈ ವಿಶ್ವವಿದ್ಯಾನಿಲಯ ಘಟಕ ಕಾಲೇಜು ಇಲ್ಲಿಯ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ನಿಮಗೆ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ಇರುವಂತಹ ಕಾಲೇಜಿನ ಪೇರೆಂಟ್ ಟೀಚರ್ ಅಸೋಸಿಯೇಷನ್ ಇದರ ವೈಸ್ ಪ್ರೆಸಿಡೆಂಟ್ ಆಗಿರುವಂತಹ ಶ್ರೀ ಅಬ್ದುಲ್ ಖಾದರ್ ಸರ್ ಇದ್ದಾರೆ. ಇವರ ಉಪಸ್ಥಿತಿಯನ್ನು ಗುರುತಿಸಿ ನಮ್ಮ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಲಲಿತ ಕಲಾ ಸಂಘದ ಸಂಚಾಲಕರಾದ ಶ್ರೀಮತಿ ದಿವ್ಯಶ್ರೀ ಇವರಿಗೂ ತುಂಬ ಹೃದಯದ ಸ್ವಾಗತ. ಇವರಿಗೆ ವಾಣಿಜ್ಯ ವಿಭಾಗದ ಉಪನ್ಯಾಸಕಿ ಶ್ರೀಮತಿ ಚಂದ್ರಕಲಾ ಇವರು ಹೂವನ್ನ ನೀಡಿ ಸ್ವಾಗತಿಸಬೇಕು ಅಂತ ವಿನಂತಿ. ಸಂಸ್ಥೆಯು ಆರಂಭಗೊಂಡದ್ದು ಕೆಲವು ಸಂಖ್ಯೆಗಳಿಂದಾದರೂ ಇಂದು ಹಲವು ಸಂಖ್ಯೆಗಳತ್ತ ಮುಂದುವರಿಯುತ್ತಿರುವುದು ಇಲ್ಲಿನ ಶಿಕ್ಷಕರ, ಶಿಕ್ಷಕೇತರ ಸಿಬ್ಬಂದಿಗಳ, ವಿದ್ಯಾರ್ಥಿಗಳ, ಪೋಷಕರ ಹಾಗೂ ಸ್ಥಳೀಯರ ಪ್ರಯತ್ನದ ಫಲವೇ ಆಗಿದೆ. ಇದೀಗ ನಮ್ಮ ಕಾಲೇಜಿನ ಆರಂಭದಿಂದ ಹಿಡಿದು ಪ್ರಸ್ತುತವರೆಗಿನ ಎಲ್ಲಾ ಚಟುವಟಿಕೆಗಳ ಸಂಪೂರ್ಣ ವರದಿಯನ್ನು ತಮ್ಮೆಲ್ಲರ ಮುಂದೆ ತೆರೆದಿಡಲಿದ್ದಾರೆ ಕನ್ನಡ ವಿಭಾಗದ ಉಪನ್ಯಾಸಕರಾದ ಡಾಕ್ಟರ್ ನೂರಂದಪ್ಪ ಇವರು. ವಿಶ್ವವಿದ್ಯಾನಿಲಯ ಕಾಲೇಜು ನೆಲ್ಯಾಡಿ ಈ ದಿವಸ 4ನೇ ಕಾಲೇಜು ವಾರ್ಷಿಕೋತ್ಸವದ ಪ್ರಯುಕ್ತ ನಾವು ಈ ಸಂದರ್ಭದಲ್ಲಿ ಸಿದ್ಧಪಡಿಸಿರತಕ್ಕಂಥ ವಾರ್ಷಿಕ ವರದಿಯನ್ನು ಈ ಸಂದರ್ಭದಲ್ಲಿ ಮಂಡಿಸಲಿಕ್ಕೆ ಇಷ್ಟಪಡ್ತೇನೆ. ವಿದ್ಯಾರ್ಥಿ ಸಂಘದ ಉದ್ಘಾಟನಾ ಸಮಾರಂಭವು ದಿನಾಂಕ 6 ಜೂನ್ 2022ರಂದು ನಡೆಯಿತು. ಉದ್ಘಾಟಕರಾಗಿ ಆಗಮಿಸಿದ ಸುಬ್ರಹ್ಮಣ್ಯ KSS ಕಾಲೇಜಿನ ಆಂಗ್ಲ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಗೋವಿಂದ್ NS ಇವರು ವಿದ್ಯಾರ್ಥಿ ಸಂಘವನ್ನು ದೀಪ ಬೆಳಗಿಸುವುದರ ಮೂಲಕ ನೆರವೇರಿಸಿದರು. ಕಾಲೇಜಿನ ಸಂಯೋಜಕರಾದ ಡಾಕ್ಟರ್ ಜಯರಾಜ್ ಎನ್ ಅವರು ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದರು. ವಿದ್ಯಾರ್ಥಿ ಸಂಘದ ಸಂಚಾಲಕರಾದ ಸುರೇಶ್ ಕೆ ಇವರು
ವಿದ್ಯಾರ್ಥಿ ಸಂಘದ ಪದಾಧಿಕಾರಿಗಳಿಗೆ ಮತ್ತು ತರಗತಿ ಪ್ರತಿನಿಧಿಗಳಿಗೆ ಮತ್ತು ಮಹಿಳಾ ಪ್ರತಿನಿಧಿಗಳಿಗೆ ಪ್ರಮಾಣ ವಚನವನ್ನ ಬೋಧಿಸಿದರು. ಸಭಾ ಕಾರ್ಯಕ್ರಮದ ನಂತರ ಲಲಿತ ಕಲಾ ಸಂಘದ ವತಿಯಿಂದ ವಿವಿಧ ಮನೋರಂಜನಾ ಕಾರ್ಯಕ್ರಮವು ನೆರವೇರಿತು. 21 ಫೆಬ್ರವರಿ 2021ರಂದು ವಿಶ್ವ ತಾಯ್ನುಡಿ ದಿನದ ಪ್ರಯುಕ್ತ ನಡೆದ ಕವನ ರಚನೆ ಸ್ಪರ್ಧೆಯಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸಿ ಬಹುಮಾನವನ್ನ ಪಡೆದುಕೊಂಡಿರುತ್ತಾರೆ. ಮಂಗಳೂರು ವಿಶ್ವವಿದ್ಯಾಲಯ ವ್ಯಾಪ್ತಿಯ ಕಾಲೇಜು ವಿದ್ಯಾರ್ಥಿಗಳಿಗಾಗಿ ಮಂಗಳೂರು ವಿಎನ್ಎಸ್ಎಸ್ ಯುವ ವಾಹಿನಿ ಕೇಂದ್ರ ಸಮಿತಿ ಪಣಂಬೂರು ಕುಳಾಯಿ ಘಟಕಗಳ ಸಹಯೋಗದಲ್ಲಿ ಏರ್ಪಡಿಸಿದ ವಿದ್ಯಾರ್ಥಿ ವಿಚಾರ ಸಂಕಿರಣದಲ್ಲಿ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳಾದ ಮೊಹಮ್ಮದ್ ಲುಕ್ಮಾನ್ ಮತ್ತು ದೇವಪ್ರಸನ್ನ ಅವರು ಚರ್ಚಾ ಸ್ಪರ್ಧೆಯಲ್ಲಿ ಭಾಗವಹಿಸಿ ಪ್ರಥಮ ಬಹುಮಾನವನ್ನ ಪಡೆದುಕೊಂಡಿರುತ್ತಾರೆ. ಮತ್ತು ಮೊಹಮ್ಮದ್ ಅಜೀಂ ಮತ್ತು ಮುರ್ಷಿದಾ ಇವರು ರಸಪ್ರಶ್ನೆ ಸ್ಪರ್ಧೆಯಲ್ಲಿ ಭಾಗವಹಿಸಿರುತ್ತಾರೆ. ಇವರಿಗೆ ಅರ್ಥಶಾಸ್ತ್ರ ವಿಭಾಗದ ಉಪನ್ಯಾಸಕಿ ಸ್ಫೂರ್ತಿ ಕೇಟಿ ಅವರು ಮಾರ್ಗದರ್ಶನವನ್ನ ನೀಡಿರುತ್ತಾರೆ. ರಾಜ್ಯ ಮಟ್ಟದ ತುಳು ಕವನ ರಚನಾ ಸ್ಪರ್ಧೆಯಲ್ಲಿ ನಮ್ಮ ಕಾಲೇಜಿನ BA ಅಂತಿಮ ವರ್ಷದಲ್ಲಿ ಓದುತ್ತಾ ಇರುವಂತಹ ಚಿತ್ರ ಇವರು ರಾಜ್ಯ ಮಟ್ಟದ ಕವನ ಸ್ಪರ್ಧೆಯಲ್ಲಿ ಭಾಗವಹಿಸಿ ದ್ವಿತೀಯ ಸ್ಥಾನವನ್ನ ಪಡೆದುಕೊಂಡಿರುತ್ತಾರೆ. ಡಾಕ್ಟರ್ ದಯಾನಂದ್ ಪೈ ಸತೀಶ್ ಪೈ ಕಾಲೇಜು ಕಾಸ್ಟ್ ಸ್ಟ್ರೀಟ್ ಮಂಗಳೂರು ಇಲ್ಲಿ ನಡೆದ ಅಂತರ್ ಕಾಲೇಜು ಮಟ್ಟದ ವಾಲಿಬಾಲ್ ಪಂದ್ಯಾಕೂಟದಲ್ಲಿ ನಮ್ಮ ಕಾಲೇಜಿನ ಪುರುಷರ ವಾಲಿಬಾಲ್ ತಂಡವು ಭಾಗವಹಿಸಿರುತ್ತದೆ. ದಿನಾಂಕ 21/3/2022ರಂದು ವಿಶ್ವವಿದ್ಯಾನಿಲಯ ಕಾಲೇಜು ನೆಲ್ಯಾಡಿಯಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯದ ಅಂತರ್ ಕಾಲೇಜು ಮಟ್ಟದ ಪುರುಷರ ವಾಲಿಬಾಲ್ ಹಾಗೂ ಮಹಿಳೆಯರ ಥ್ರೋಬಾಲ್ ಪಂದ್ಯಾಟವನ್ನು ಆಯೋಜಿಸಲಾಗಿತ್ತು. ಈ ಪಂದ್ಯಾಕೂಟದ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಮಂಗಳೂರು ವಿಶ್ವವಿದ್ಯಾನಿಲಯದ ಕುಲಪತಿಯವರಾದ ಪ್ರೊಫೆಸರ್ PS ಎಡಪಡಿತ್ತಾಯ ಅವರು ಆಗಮಿಸಿದ್ದರು. ಯುವ ರೆಡ್ ಕ್ರಾಸ್ ಘಟಕ ವಿಶ್ವವಿದ್ಯಾನಿಲಯ ಕಾಲೇಜು ನೆಲ್ಯಾಡಿ ಇದರ ಕಾರ್ಯಕ್ರಮ ಅಧಿಕಾರಿಯಾಗಿ ಡಾಕ್ಟರ್ ನೂರಂದಪ್ಪ ಮುಖ್ಯಸ್ಥರು ಕನ್ನಡ ವಿಭಾಗ ಇವರು ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ವಿಶ್ವವಿದ್ಯಾನಿಲಯ ಕಾಲೇಜು ನೆಲ್ಯಾಡಿ ಯುವ ರೆಡ್ ಕ್ರಾಸ್ ಘಟಕವು ಪ್ರಸ್ತುತ 27 ಸ್ವಯಂ ವಿದ್ಯಾರ್ಥಿ ಸೇವಕರನ್ನ ಮತ್ತು ಒಬ್ಬರು ಕಾರ್ಯದರ್ಶಿಯನ್ನ ಒಬ್ಬರು ವಿದ್ಯಾರ್ಥಿ ಕಾರ್ಯದರ್ಶಿಯನ್ನ ಒಳಗೊಂಡಿದ್ದು 21 ಜನ ವಿದ್ಯಾರ್ಥಿನಿ ಸ್ವಯಂ ಸೇವಕರು ಮತ್ತು 6 ಜನ ವಿದ್ಯಾರ್ಥಿ ಸ್ವಯಂ ಸೇವಕರು ಇರುತ್ತಾರೆ. 2021-22ನೇ ಶೈಕ್ಷಣಿಕ ವರ್ಷದಲ್ಲಿ ಉದ್ಘಾಟನೆಗೊಂಡು ಸಕ್ರಿಯವಾಗಿ ಅನೇಕ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬಂದಿದೆ. ದಿನಾಂಕ 4 ಏಪ್ರಿಲ್ 2022ರಂದು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯಿಂದ ನೋಂದಣಿಯನ್ನ ಪಡೆದುಕೊಳ್ಳಲಾಯಿತು. ಈ ನೋಂದಣಿಯೊಂದಿಗೆ ನಮ್ಮ ವಿಶ್ವವಿದ್ಯಾನಿಲಯ ಕಾಲೇಜು ರೆಡ್ ಕ್ರಾಸ್ನ ಸದಸ್ಯತ್ವವನ್ನು ಮತ್ತು ಅಫಿಲಿಯೇಷನ್ ಸರ್ಟಿಫಿಕೇಟ್ ಅನ್ನು ಪಡೆದುಕೊಳ್ಳಲಾಯಿತು. ನಮ್ಮ ಕಾಲೇಜಿನ ಆರಂಭವಾದ ಈ ಶೈಕ್ಷಣಿಕ ವರ್ಷದಲ್ಲಿ ಕಾಲೇಜಿನ ಸಂಯೋಜಕರಾಗಿರುವಂತಹ ಡಾಕ್ಟರ್ ಜಯರಾಜನ್ ಇವರ ಅಧ್ಯಕ್ಷತೆಯಲ್ಲಿ ಒಟ್ಟು 24 ಸಂಘಗಳನ್ನು ನಾವು ಸ್ಥಾಪನೆ ಮಾಡಿದ್ದೇವೆ. ಇದರಲ್ಲಿ ವಿದ್ಯಾರ್ಥಿ ಕುಂದುಕೊರತೆ ನಿರ್ವಹಣಾ ಘಟಕ, ವಿದ್ಯಾರ್ಥಿ ಸಂಘ, ಹಾಜರಾತಿ ಸಮಿತಿ, ಶಿಸ್ತು ಸಮಿತಿ, ಸಾಹಿತ್ಯ ಸಂಘ, ಕಾಲೇಜು ವಾರ್ಷಿಕ ಸಂಚಿಕೆ ಮತ್ತು ಚಟುವಟಿಕೆಗಳ ವರದಿ, ವಾಣಿಜ್ಯ ಸಂಘ, ಕ್ರೀಡಾ ಸಂಘ, ಲಲಿತ ಕಲಾ ಸಂಘ, ಪಠ್ಯೇತರ ಚಟುವಟಿಕೆ, ಆಂತರಿಕ ಮೌಲ್ಯಮಾಪನ ಸಂಘ, ಪರಿಶಿಷ್ಟ ಜಾತಿ ಪಂಗಡದ ಘಟಕ ಹಾಗೂ ಜಾತಿ ತಾರತಮ್ಯ ತಡೆಗಟ್ಟುವ ಸಮಿತಿ, ವಿದ್ಯಾರ್ಥಿ ದೌರ್ಜನ್ಯ ತಡೆ ಸಮಿತಿ, ಮಾದಕ ದ್ರವ್ಯ ತಡೆಗಟ್ಟುವ ಸಮಿತಿ, ಉದ್ಯೋಗ ಮಾರ್ಗದರ್ಶಿ ಘಟಕ, ಮಾನವ ಕಳ್ಳ ಸಾಗಾಣಿಕೆ ತಡೆಗಟ್ಟುವ ಘಟಕ, ನ್ಯಾಕ್ ಡಾಕ್ಯುಮೆಂಟೇಷನ್ ಅಂಡ್ ಅಪ್ರೂವಲ್ ಕಮಿಟಿ, ಕಾಲೇಜ್ ವೆಬ್ಸೈಟ್ ಮತ್ತು ಸಾಮಾಜಿಕ ಜಾಲತಾಣ ಮತ್ತು ಪತ್ರಿಕಾ ಪ್ರಕಟಣೆ. ಈ ವರ್ಷದಿಂದ ನಮ್ಮ ಕಾಲೇಜ್ ವೆಬ್ಸೈಟ್ ಕೂಡ ಅನಾವರಣಗೊಂಡಿರುತ್ತದೆ. ರೆಡ್ ಕ್ರಾಸ್ ಘಟಕ, NSS ಘಟಕ, ಅರ್ಥಶಾಸ್ತ್ರ ಸಂಘ, ಇತಿಹಾಸ ಸಂಘ, ವಾಣಿಜ್ಯ ಶಾಸ್ತ್ರ, ರಾಜ್ಯಶಾಸ್ತ್ರ ಸಂಘ ಮತ್ತು ತುಳು ಸಂಘ ಮತ್ತು ಕನ್ನಡ ಸಂಘ ಇಷ್ಟು 25 ಸಂಘಗಳು ನಮ್ಮ ಕಾಲೇಜಿನಲ್ಲಿ ಅಸ್ತಿತ್ವದಲ್ಲಿ ಇದ್ದಾವೆ. ಅದರಲ್ಲಿ ತುಂಬಾ ಹಲವು ಸಂಘಗಳು ತುಂಬಾ ಕ್ರಿಯಾಶೀಲವಾಗಿ ತಮ್ಮ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ ನಮ್ಮ ಗ್ರಂಥಾಲಯವನ್ನ ಆರಂಭ ಮಾಡಲಾಗಿದ್ದು ಈ 3 ವರ್ಷಗಳ ಹಿಂದೆ ಆರಂಭ ಮಾಡಲಾಗಿದ್ದು ಈ ಗ್ರಂಥಾಲಯದಲ್ಲಿ ಅನೇಕ ಪುಸ್ತಕಗಳ ಸಂಗ್ರಹ, ಪ್ರತಿ ವರ್ಷವೂ ಅನೇಕ ಪುಸ್ತಕಗಳನ್ನ ನಾವು ತರಿಸಿದ್ದೇವೆ. ಒಟ್ಟು ಸದ್ಯ ಪ್ರಸ್ತುತ 1200ವರೆಗೂ ನಾವು ಪುಸ್ತಕಗಳನ್ನ ನಾವು ವಿಶ್ವವಿದ್ಯಾನಿಲಯ ಕಾಲೇಜು ನೆಲ್ಯಾಡಿಗೆ ಇಲ್ಲಿಗೆ ತರಿಸಲಾಗಿದೆ. ಇಷ್ಟು ಈ ಕಾಲೇಜಿನ ವಾರ್ಷಿಕ ವರದಿ. ಈ ವಾರ್ಷಿಕ ವರದಿಯನ್ನ ಓದಲು ಅವಕಾಶ ಮಾಡಿಕೊಟ್ಟಂತಹ ಎಲ್ಲ ಕಾರ್ಯಕ್ರಮದ ಈ ವಾರ್ಷಿಕೋತ್ಸವದ ಸಂಘಟನಾ ಮಂಡಳಿಗೂ ಮತ್ತು ಈ ವಾರ್ಷಿಕ ವರದಿಯನ್ನ ಆಲಿಸಿರುವಂತಹ ತಮ್ಮೆಲ್ಲರಿಗೂ ಮತ್ತು ವೇದಿಕೆಯಲ್ಲಿರುವಂತಹ ಗಣ್ಯ ವ್ಯಕ್ತಿಗಳಿಗೂ ಕೂಡ ಮತ್ತು ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ನಾನು ಸಮರ್ಪಿಸ್ತಾ ಇದ್ದೇನೆ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಶ್ರೀಯುತ ರವಿಚಂದ್ರ ಹಸ್ವಕ್ಲು ಸರ್ ರವರು ಮಾಜಿ ಅಧ್ಯಕ್ಷರು ಶ್ರೀರಾಮ ವಿದ್ಯಾಲಯ ನೆಲ್ಯಾಡಿ ಹಾಗೂ ನಮ್ಮ ಕಾಲೇಜಿಗೆ ಕಟ್ಟಡದ ಸಹಕಾರವನ್ನ ನೀಡಿದಂತಹ ಕೃಷ್ಣ ಸೌರಭ ಕಾಂಪ್ಲೆಕ್ಸ್ ನ ಮಾಲೀಕರು ಹಾಗೂ ಶ್ರೀಮತಿ ಸುಪ್ರೀತಾ ಮೇಡಂ ರವರು ಇಂದು ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿ ಪಾಲುದಾರರಾಗಿರುತ್ತಾರೆ. ತಮ್ಮ ಆಗಮನ ನಮಗೆ ಬಹಳ ಸಂತಸ ತಂದಿದೆ. ವಿಶ್ವವಿದ್ಯಾನಿಲಯ ಕಾಲೇಜು ನೆಲ್ಯಾಡಿಯ ಸರ್ವ ಬಳಗದ ವತಿಯಿಂದ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನ ಕೋರುತ್ತಿದ್ದೇನೆ. ನಮ್ಮ ಆಮಂತ್ರಣಕ್ಕೆ ಓಗೊಟ್ಟು ಇಂದು ನಮ್ಮೊಂದಿಗೆ ಭಾಗಿದಾರರಾಗಿರುವಂತಹವರು ಶ್ರೀಯುತ ಇಸ್ಮಾಯಿಲ್ ಸರ್ ಅವರು, ವಕೀಲರು, ನೆಲ್ಯಾಡಿ. ತಮ್ಮ ಆಗಮನ ನಮಗೆ ಬಹಳ ಸಂತಸ ತಂದಿದೆ ಸರ್. ವಿಶ್ವವಿದ್ಯಾನಿಲಯ ಕಾಲೇಜು ನೆಲ್ಯಾಡಿಯ ಸರ್ವ ಬಳಗದ ವತಿಯಿಂದ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನ ಕೋರುತ್ತಿದ್ದೇವೆ ಸರ್.
2019-20 ಶೈಕ್ಷಣಿಕ ವರ್ಷದ ವಾರ್ಷಿಕ ಕ್ರೀಡಾಕೂಟದ ಬಹುಮಾನ ವಿತರಣೆಯ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದೇನೆ. 100 ಮೀಟರ್ ಓಟದ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದವರು ಮೇಘಶ್ರೀ. College Day and Azadi Ka Amrit Mahotsav, we organized several competitions and the winners list are like this. To all prize winners and thank you ma'am for moderating the session. ಆಯುಷ್ಮಾನ್ ಶ್ರೀ ಸುಬ್ಬಪ್ಪ ಕೈಕಂಬಸರ್ ರವರು ಮೂಲತಃ ಸುಬ್ರಹ್ಮಣ್ಯದವರು. ಜ್ಞಾನವೇ ಬೆಳಕು ಎಂಬ ಧ್ಯೇಯ ವಾಕ್ಯದೊಂದಿಗೆ ಕಾರ್ಯನಿರ್ವಹಿಸುತ್ತಿರುವಂತಹ ಮಂಗಳೂರು ವಿಶ್ವವಿದ್ಯಾನಿಲಯದ ಸೆನೆಟ್ ಸದಸ್ಯರಾಗಿ ಆಗಿನ ರಾಜ್ಯಪಾಲರಿಂದ ನಾಮನಿರ್ದೇಶನಗೊಂಡು ಸೇವೆಯನ್ನು ಕೂಡ ಸಲ್ಲಿಸಿದ್ದಾರೆ. 1991ರಲ್ಲಿ ಸಾಕ್ಷರತಾ ಆಂದೋಲನದಲ್ಲಿ ವಿಶೇಷವಾಗಿ ತೊಡಗಿಸಿಕೊಂಡಿರುವುದನ್ನು ಗುರುತಿಸಿ ಕರ್ನಾಟಕ ರಾಜ್ಯ ಪ್ರಶಸ್ತಿ ಲಭಿಸಿರುವುದು ಹೆಮ್ಮೆಯ ಸಂಗತಿ. ಇಂತಹ ಮಹಾನ್ ವ್ಯಕ್ತಿತ್ವ ಹಾಗೆ ನಮಗೆಲ್ಲರಿಗೂ ಕೂಡ ಬಹಳ ಚಿರಪರಿಚಿತವಾದಂತಹ ಉಪ್ಪಿನಂಗಡಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಭಾರ ಪ್ರಾಂಶುಪಾಲರಾಗಿ ಕಾಲೇಜನ್ನ ಉತ್ತುಂಗ ಶಿಖರಕ್ಕೆ ಮುಟ್ಟಿಸುವಲ್ಲಿ ಕಾರಣೀಭೂತರಾದಂತಹ ಪ್ರೊಫೆಸರ್ ಸುಬ್ಬಪ್ಪ ಕೈಕಂಬಸರ್ ಅವರನ್ನ ಇಂದು ನಮ್ಮ ಕಾಲೇಜಿನ ವಾರ್ಷಿಕೋತ್ಸವದ ಸುಸಂದರ್ಭದಲ್ಲಿ ಪಾಲುದಾರರಾಗಿರುವಂತದ್ದು ಇದು ನಮ್ಮ ಕಾರ್ಯಕ್ರಮದ ಮೆರುಗನ್ನ ಮತ್ತಷ್ಟು ಹೆಚ್ಚಿಸಿದಂತಾಗಿದೆ ಸರ್. ಈ ಸುಂದರವಾದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ಈ ಘನವೆತ್ತ ಸಂಸ್ಥೆಯ ಸಂಯೋಜಕರಾಗಿರುವಂತಹ ಪ್ರೊಫೆಸರ್ ಜಯರಾಜ್ ಸರ್ ಅವರೇ, ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಲಲಿತ ಕಲಾ ಸಂಘದ ನಿಜಾರ್ಥದ ಸಂಚಾಲಕರು ದಿವ್ಯಾ ಮೇಡಮ್ ರವರೇ, ಎಲ್ಲ ವಿದ್ಯಾರ್ಥಿ ಪ್ರಮುಖರೇ, ವೇದಿಕೆ ಮುಂಭಾಗದಲ್ಲಿರುವಂತಹ ಕಾಲೇಜು ಅಭಿವೃದ್ಧಿ ಸಮಿತಿಯ ಪದಾಧಿಕಾರಿಗಳೇ, ಪೋಷಕ ವೃಂದದವರೇ ಹಾಗೂ ನನ್ನ ಆದರಣೀಯ ಸಹೋದ್ಯೋಗಿ ಬಂಧುಗಳೇ ಮತ್ತು ಪ್ರೀತಿಯ ವಿದ್ಯಾರ್ಥಿಗಳೇ, ಒಂದು ಭಾವುಕವಾದಂತಹ ವಾತಾವರಣ ನಿರ್ಮಾಣ ಆಗಿದೆ. ನಾನು ಇಲ್ಲಿಗೆ ಬರುವಲ್ಲಿಂದ ಇಲ್ಲಿಯವರೆಗೆ ಈ ಕ್ಷಣದವರೆಗೆ ಒಂದು ಭಾವುಕವಾದಂತಹ ವಾತಾವರಣದಲ್ಲಿ ನಾವಿದ್ದೇವೆ. ಸಂಯೋಜಕರು ಪುಣ್ಯಾತ್ಮರು, ಬಹುಶಃ ನನಗೆ ಗೊತ್ತಿಲ್ಲ, ಪಾಪ ಪುಣ್ಯ ಎಲ್ಲ ನೀವು ನಂಬ್ತೀರ ಎಲ್ಲೋ ಗೊತ್ತಿಲ್ಲ, ನಂಬುವವರಿಗೆ ಕೆಲವರನ್ನು ನಂಬ್ತಾರೆ. ಈ ಜನ್ಮದಲ್ಲಿ ನನಗೆ ಗೊತ್ತಿಲ್ಲ ಜಯರಾಜ್ ಸರ್ ಬಗ್ಗೆ, ಬಹುಶಃ ಅವರು ಕಳೆದ ಜನ್ಮದಲ್ಲಿ ಪುಣ್ಯ ಮಾಡಿರಬೇಕು. ಎಂತಹ ಸಹೋದ್ಯೋಗಿಗಳನ್ನು ಪಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಎಲ್ಲವನ್ನ ಹೆಕ್ಕಬೇಕಾಗಿಲ್ಲ. ನುರಂದಪ್ಪರು ಸರ್ 97 ಜನ ವಿದ್ಯಾರ್ಥಿನಿಯರು ಇದ್ದಾರೆ ಅಂತ ಸ್ಟ್ಯಾಟಿಸ್ಟಿಕ್ಸ್ ಕೊಟ್ಟರು. ಕನಿಷ್ಠ 45 ನಿಮಿಷಗಳ ವರದಿ, 45ರಲ್ಲಿ ಅನುಮಾನ ಬೇಡ, ಪ್ರಾಮಾಣಿಕವಾಗಿ ಕನಿಷ್ಠ 40 ನಿಮಿಷ ಆದರೂ ನಾನು ಅದನ್ನು ಗಂಭೀರವಾಗಿ ಕೇಳಿದ್ದೇನೆ. ಎಷ್ಟು ಕಾರ್ಯಕ್ರಮಗಳು! ಇದು ವಿಶ್ವವಿದ್ಯಾನಿಲಯದ ಒಂದು ಘಟಕ ಕಾಲೇಜು ಅಥವಾ ವಿಶ್ವವಿದ್ಯಾನಿಲಯವ ಅನ್ನಿಸುವ ಮಟ್ಟಕ್ಕೆ. ಯಾಕೆ ಅಂತ ಹೇಳಿದ್ರೆ
ನಾನು ಕೇಳ್ತಾ ಹೋದೆ. ಎಲ್ಲ ವಿಭಾಗದ ಅತ್ಯಂತ ಕಾಳಜಿ ಮತ್ತು ಪ್ರೀತಿ ಮತ್ತು ಪ್ರಾಂಶುಪಾಲರ ಸಂಯೋಜಕರ ನಿರ್ದೇಶನ ಎಲ್ಲ ವಿಭಾಗವನ್ನು ಕವರ್ ಮಾಡಿದ್ದಾರೆ. ನಾನು ಏನು ಹೇಳ ಬಯಸ್ತೇನೆ ಅಂತ ಹೇಳಿದ್ರೆ, ಬಹುಶಃ ಸರ್ ಸಾಧ್ಯ ಆದ್ರೆ ಈ ವರದಿಯ ಪ್ರತಿಯನ್ನ ಎಲ್ಲ ವಿದ್ಯಾರ್ಥಿಗಳ ಕೈಗೆ ಕೊಟ್ಟು ಅದು ಉಪ್ಪಿನಂಗಡಿಯ ಆಸುಪಾಸಿಗೆ ಮುಟ್ಟಿದ್ರೆ ನಿಮಗೆ ಒಂದು ತೊಂದರೆ ಇದೆ. ಏನು ತೊಂದರೆ ಅಂತ ಹೇಳಿದ್ರೆ, ನಮ್ಮಲ್ಲಿ ಸೀಟ್ ಇಲ್ಲ ಅಂತ ಹೇಳಬಹುದಾದಷ್ಟು ವಿದ್ಯಾರ್ಥಿಗಳು ಖಂಡಿತ ಈ ಸಮಸ್ಯೆಗೆ ಬರಬಹುದು. ನಾವೆಲ್ಲ ಬಹಳ ಒಂದು ಸಂದಿಗ್ಧ, ಅದು ಅಪಾಯಕಾರಿಯಾದದ್ದು ಅಥವಾ ಸಂದಿಗ್ಧ ಸ್ಥಿತಿಯು ನನಗೆ ಗೊತ್ತಿಲ್ಲ, ಒಂದು ವಿಚಿತ್ರವಾದಂತಹ ಮತ್ತು ವಿಚಿತ್ರವಾದ ಸನ್ನಿವೇಶಕ್ಕೆ ನಾವು ಬಂದು ಮುಟ್ಟಿದ್ದೇವೆ. ಕಳೆದ ಎಲ್ಲರೂ ಕೊರೋನಾದ ಬಗ್ಗೆ ಮಾತನಾಡಿದವರೇ. ಕೊರೋನಾದ ಬಗ್ಗೆ ಸುಮಾರು 80-90 ಸಾವಿರಕ್ಕಿಂತ ಹೆಚ್ಚು ಲೇಖನಗಳು ಬಹುಶಃ ನಮ್ಮ ದೇಶದಲ್ಲಿ ಪ್ರಕಟಗೊಂಡಿದ್ದಾವೆ ಅಂತ ನಾನು ಭಾವಿಸ್ತೇನೆ. ಯಾವುದೋ ಒಂದು ಸ್ಟ್ಯಾಟಿಸ್ಟಿಕ್ಸ್ ಹೇಳ್ತಾ ಇದ್ರು ಯಾರೋ. ಈ ಕಾಲಘಟ್ಟದ ಬಳಿಕ ಒಂದು ಹೊಸತಾದಂತಹ ಶಿಕ್ಷಣ ವ್ಯವಸ್ಥೆ ಬಹುಶಃ ಆರಂಭ ಆಗಿದೆ. ನಮಗೆ ಗೊತ್ತುಂಟು, ಗೊತ್ತಿಲ್ಲ, ಅಥವಾ ಗೊತ್ತಿದ್ದು ಗೊತ್ತಿಲ್ಲದ ಹಾಗೆ ನಾವೆಲ್ಲ ನಟಿಸ್ತಾ ಇದ್ದೇವೆ. ಯಾಂತ್ರೀಕೃತವಾದಂತಹ ಶಿಕ್ಷಣ ವ್ಯವಸ್ಥೆಗೆ ನಮ್ಮನ್ನ ದೂಡಿಕೊಂಡಿದ್ದೇವೆ ನಾವೆಲ್ಲ. ಈಗ ಎಲ್ಲವೂ ಕೂಡ ಟೀಚರ್ಸ್ ಬರಬೇಕಾಗಿಲ್ಲ ಕಾಲೇಜಿಗೆ, ಟೀಚರ್ ಮನೆಯಲ್ಲೇ ಇರಬೇಕಾಗಿಲ್ಲ, ವಿದ್ಯಾರ್ಥಿಗಳು ಸ್ಕೂಲಲ್ಲೇ ಇರಬೇಕಾಗಿಲ್ಲ. ನಿಮ್ಮಲ್ಲಿ ಮೊಬೈಲ್ ಇದ್ರೆ, ನಿಮಗೆ ಇಂಟರ್ನೆಟ್ ಸಂಪರ್ಕ ಇದ್ರೆ ಎಲ್ಲವೂ ಸಾಧ್ಯ. ಈಗ ನನಗೆ ಕಾಡುವ ಭಯ ಏನು ಅಂತ ಹೇಳಿದ್ರೆ, ಎಲ್ಲಿ ಯಂತ್ರಕ್ಕೆ ಈಗಾಗಲೇ ದಾಸರಾಗಿದ್ದೇವೆ, ಮತ್ತೆ ನಮ್ಮ ಶಿಕ್ಷಣ ವ್ಯವಸ್ಥೆ, ನಮ್ಮ ಶಿಕ್ಷಣ ಪದ್ಧತಿ ಮತ್ತೆ ಎಲ್ಲಿ ಯಂತ್ರಕ್ಕೆ ನಾವು ದಾಸರಾಗಿ ಬಿಡ್ತೇವೆಯೋ. ಟೀಚರ್ಸ್ನ ಅವಶ್ಯಕತೆ ಇದೆಯಾ? ನೂರಾರು ಕಡೆ ಹೋಗಿ ತನ್ನ ವಿದ್ವತ್ತನ್ನು ಪ್ರದರ್ಶಿಸುವ ನೀವೇ ನಿಮ್ಮ ವರದಿಯಲ್ಲಿ ಗಮನಿಸ ನಿಮ್ಮ ಟೀಚರ್ಸ್ಗಳೇ, ಬೇರೆ ಉದಾಹರಣೆ ಹೋಗೋದು ಬೇಡ, ನೀವು ಹುಡುಕೋದಕ್ಕೆ ಬೇಡ. ಅಲ್ಲಿಯ ಅವರು ಭಾಗವಹಿಸುವ, ಅವರು ಮಂಡಿಸುವ ಪ್ರಬಂಧಗಳು, ಇವುಗಳೆಲ್ಲ ಇನ್ನು ಮುಂದಕ್ಕೆ ಸಾಧ್ಯತೆ ಇದೆಯೇ? ವಿದ್ಯಾರ್ಥಿಗಳಿಗೆ ಟೀಚರ್ಸ್ ಬೇಡ, ಗೂಗಲ್ ನೋಡಿ, ಇಂಟರ್ನೆಟ್ ಇದ್ರೆ ಗೂಗಲ್ ಸರ್ಚ್ ಮಾಡಿ ಅಂತ ಹೇಳಿದ್ರೆ ನಿಮಗೆ ಪ್ರಪಂಚದ ಯಾವ ವಿಷಯಗಳು ಕೊಡಬೇಕಾದ್ರೆ ಸಿಗತ್ತೆ. ದಿವ್ಯಾ ಮೇಡಮೋ ಅಥವಾ ಶ್ರುತಿ ಮೇಡಮೋ, ಸರ್ ಸಂಯೋಜಕ ಸರ್, ಇವರೆಲ್ಲ ಮಾತನಾಡುವ, ಅವರು ಸಹಜವಾದಂತಹ ಅವರ ಭಾವಗಳನ್ನು ಅಭಿವ್ಯಕ್ತಗೊಳಿಸುವ ಒಂದು ವಾತಾವರಣ ಸಿಗುವುದಕ್ಕೆ ಸಾಧ್ಯತೆ ಇದೆಯೇ? ನಿಮಗೆ ಗೂಗಲ್ ಅಲ್ಲಿ ಹೋಗಿ ನೋಡಿದ್ರೆ ಎಲ್ಲ ಮಾಹಿತಿಗಳು ಸಿಗತ್ತೆ, ಸತ್ಯ. ಅದರ ಫೀಲಿಂಗ್ಸ್ಗಳು ನಮಗೆ, ಮನುಷ್ಯ ಯಾವಾಗ ನಾವು ಏನು ಆಡ್ತೇವೆ, ನಾವು ಏನು ಮಾತಾಡ್ತೇವೆ, ಅದು ಸಹಜವೋ ಅಸಹಜವೋ ಎನ್ನುವುದು ನಮ್ಮ ಅಭಿವ್ಯಕ್ತಿಯ ಮೂಲಕ, ನಮ್ಮ ಭಾವನೆಗಳ ಮೂಲಕ ತೋರ್ಪಡಿಸಿಕೊಳ್ಳಕ್ಕೆ ಸಾಧ್ಯ ಆಗುತ್ತೆ. ಯಾವಾಗ ನಮ್ಮ ಭಾವನೆ ಸಹಜವಾಗಿರುತ್ತೋ, ನಮ್ಮ ಅಭಿವ್ಯಕ್ತಿ ಸಹಜವಾಗಿರುತ್ತದೋ, ಅದು ಮುಟ್ಟುವಲ್ಲಿಗೆ ಸರಿಯಾಗಿ ಮುಟ್ಟುತ್ತದೆ. ಎಲ್ಲ ನಾವು ಒಂದು ಪ್ರಾಕೃತಿಕ ಲಕ್ಷಣಗಳನ್ನ ಮರೆತು ಯಂತ್ರಕ್ಕೆ ದಾಸರಾಗ್ತಾ ಹೋದಾಗೆ ಮನುಷ್ಯರು ಕೂಡ, ನಾವು ಕೂಡ ಯಂತ್ರಗಳಾಗಿ ಹಾಗೆ ಆಗ್ತಾ ಇದ್ದಾವೆ ಎನ್ನುವ ಭಯ ಸಾರ್ವತ್ರಿಕವಾಗಿ ಕಾಡ್ತಾ ಇದೆ. ಯಾಕೆಂತ ಹೇಳಿದ್ರೆ ಇವತ್ತು ಮನುಷ್ಯನನ್ನು ಮನುಷ್ಯನ ಹಾಗೆ ಗುರುತಿಸ್ತಾ ಇಲ್ಲ. ಅವನ ಅಂತಸ್ತು, ಅವನ ಸ್ಥಾನಮಾನ, ಅವನ ರಾಜಕೀಯ ಪಕ್ಷ, ಅವನ ಜಾತಿ, ಅವನ ಧರ್ಮ, ಇವುಗಳಿಂದ ಗುರುತಿಸುವಂತಹ ಕಾಲಘಟ್ಟದಲ್ಲಿ ನಾವೆಲ್ಲ ಇದ್ದೇವೆ. ಕುವೆಂಪುರವರು ಹೇಳಿದಂತಹ ವಿಶ್ವಮಾನವ ತತ್ವ ಅದು, ಅಥವಾ ಸರ್ವಜನಾಂಗದ ಶಾಂತಿಯ ತೋಟ, ಇದೆಲ್ಲ ಕೇವಲ ಪದ್ಯಕ್ಕೆ ಅಥವಾ ಭಾಷಣಕ್ಕೆ ಸೀಮಿತ ಆಗ್ತಾ ಇದೆಯೋ ಎನ್ನುವ ಒಂದು ಪ್ರಕ್ಷುಬ್ಧ ಸ್ಥಿತಿ ನಾವೆಲ್ಲ ಇದ್ದೇವೆ. ಮತ್ತು ಅದಕ್ಕಿಂತ ಮುಖ್ಯವಾಗಿ ನಾವೆಲ್ಲ ವಿದ್ಯಾರ್ಥಿಗಳು, ಯುವಜನ, ನಾವು ಏನು ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ, ನಾವು ದೇಶದ ಉಸಾಬರಿಯನ್ನ ದೇಶ ಆಳುವವರಿಗೆ ಬಿಟ್ಟು ಬಿಡುವ. ನಾವು ದೇಶ ಉದ್ಧಾರ ಮಾಡ್ತೇನೆ, ಗೊತ್ತಿಲ್ಲ ಎಷ್ಟು ಉದ್ಧಾರ ಮಾಡ್ತೇವೆ ಅಂತೇಳಿ. ಆದರೆ ಸಾಧ್ಯ ಆದರೆ ನಮ್ಮನ್ನು ನಾವು ಉದ್ಧಾರ ಮಾಡಿಕೊಳ್ಳುವ. ನಮ್ಮಲ್ಲಿ ಇವತ್ತು ಓದುವ ಸಂಸ್ಕೃತಿ, ವಿದ್ಯಾಸಂಸ್ಥೆಯಲ್ಲಿ ನಾವು ಮಾತಾಡಬೇಕಂತ ಗಂಭೀರವಾದ ವಿಚಾರ, ನಮ್ಮಲ್ಲಿ ಓದುವ ಸಂಸ್ಕೃತಿ ಕಡಿಮೆ ಆಗ್ತಾ ಇದೆ. ನಾವಿವತ್ತು ಗಾಂಧಿಯ ಬಗ್ಗೆ ಮಾತಾಡ್ತೀವಿ, ನಾವು ಸುಭಾಷ್ ಚಂದ್ರ ಬೋಸ್ ಬಗ್ಗೆ ಮಾತಾಡ್ತೀವಿ, ನೆಹರು ಬಗ್ಗೆ ಮಾತಾಡ್ತೀವಿ, ರಾಮಾಯಣದ ಬಗ್ಗೆ, ಬೈಬಲ್ನ ಬಗ್ಗೆ, ಕುರಾನ್ ಬಗ್ಗೆ ಮಾತಾಡ್ತೀವಿ. ಬಟ್ ನಾವು ಎಷ್ಟು ಜನ ಬೈಬಲ್ ಅನ್ನು ಓದ್ಕೊಂಡಿದ್ದೀವಿ? ನಾವು ಎಷ್ಟು ಜನ ಭಗವದ್ಗೀತೆಯನ್ನು ಓದಿ ಅಧ್ಯಯನ ಮಾಡಿದ್ದೇವೆ? ನಾವು ಎಷ್ಟು ಜನ ಗಾಂಧಿಯ ಜೀವನವನ್ನ, ತತ್ವಗಳನ್ನ, ವಿವೇಕಾನಂದರನ್ನು ಓದ್ಕೊಂಡಿದ್ದೇವೆ? ನಾವು ಏನು ಓದಿಕೊಳ್ಳದೆ ಯಾವನೋ ಒಬ್ಬ ಹೇಳಿದ್ದನ್ನ ಅದು ನಮ್ಮ ಕಿವಿಗೆ ಇಂಪಾಗ್ತದೆ ಅಥವಾ ನಮ್ಮ ಮನೋಧರ್ಮಕ್ಕೆ ಹೊಂದಿಕೊಳ್ತದೆ ಅಂತಂದ್ರೆ ಅವರು ಏನು ಮಾಡಿದ್ರು ಸರಿ ಎನ್ನುವ ಒಂದು ಧೋರಣೆಯನ್ನ ಪ್ರತಿಬಿಂಬಿಸ್ತಾ ಇದ್ದೇವೆ. ಮತ್ತು ಮತ್ತಷ್ಟು ಅಪಕಲ್ಪಗಳಿಗೆ ನಾವು ದಾರಿ ಮಾಡಿಕೊಡ್ತಾ ಇದ್ದೇವೆ.
ನಾನು ಹೇಳೋದು ವಿದ್ಯಾರ್ಥಿಗಳೇ, ಓದುವುದರಲ್ಲಿ ಇರುವ ಸುಖ ಬದುಕಿನಲ್ಲಿ ಯಾವುದರಲ್ಲಿ ಇಲ್ಲ. ನಾವೆಲ್ಲ ಓದ್ತೇವೆ, ನಮಗೆ ಇದರಲ್ಲೇ ಓದ್ಕೊಂಡು ಎಷ್ಟು ಯಾಂತ್ರಿಕರಾಗಿದ್ದೇವೆ ಅಂತ ಹೀಗೆ ಹಿಡ್ಕೊಂಡು. ಮೊನ್ನೆ ನಾನು ಬಲ್ಮಠದಲ್ಲಿ ಕಾಲೇಜಿಗೆ ಬರ್ತಾ ಇದ್ದೇನೆ, ಒಬ್ಬಳು ದೂರದಲ್ಲಿ ಹುಡುಗಿ ಪಾತ್ವೆಯಲ್ಲಿ ನಡ್ಕೊಂಡು ಬರ್ತಾ ಇದ್ದಾಳೆ, ಹೀಗೆ ನೋಡ್ಕೊಂಡು ಬರ್ತಾ ಇದ್ದಾಳೆ ಮೊಬೈಲನ್ನೇ. ನನಗೆ ಗ್ಯಾರಂಟಿ ಅವಳು ಬಂದು ಈಗ ನನಗೆ ಡಿಕ್ಕಿ ಹೊಡಿತೆ, ನಾನು ಸೈಡಲ್ಲಿ ನಿಂತೆ. ಬಟ್ ಯಾವ ಅಳುಕು ಅಂಜು ಇಲ್ಲದೆ, ಎಲ್ಲೆಲ್ಲಿ ಗುಂಡಿ ಉಂಟು, ಎಲ್ಲೆಲ್ಲಿ ಆಳ ಉಂಟು, ಎಲ್ಲವೂ ಗೊತ್ತುಂಟು, ನೋಡದೆ ಗೊತ್ತುಂಟು. ಅಂದ್ರೆ ಅಭ್ಯಾಸ ಆಗಿದೆ, ಹೋಗಿ ಅಭ್ಯಾಸ ಆಗಿದೆ. ಅಷ್ಟು ಯಾಂತ್ರೀಕೃತವಾಗಿದ್ದೇವೆ. ಇವತ್ತು ಎಷ್ಟೋ ಯುವ ವಿದ್ಯಾರ್ಥಿಗಳು 2 ಕಾರಣಗಳಿಗೆ ಹಾದಿ ತಪ್ಪುತ್ತಾ ಇದ್ದಾರೆ ಅಥವಾ ಸರಿಯಾದ ದಾರಿಯಲ್ಲಿ ನಡೆಯುತ್ತಾ ಇಲ್ಲ. ಒಂದು ಅತಿಯಾದ ಆತ್ಮವಿಶ್ವಾಸ, ಇನ್ನೊಂದು ಕೀಳರಿಮೆ. ಇವುಗಳನ್ನ ಬಿಟ್ಟು ನಮ್ಮ ಮುಂದೆ ಇರುವ ಅವಕಾಶಗಳ ಬಗೆಗೆ ನಾವು ನೋಡಬೇಕು. ಒಬ್ಬ ಸಮುದ್ರ ಬದಿಗೆ ಹೋಗಿ ದೇವರಲ್ಲಿ ತಪಸ್ಸು ಮಾಡ್ತಾನಂತೆ. ದೇವರೇ, ನನಗೆ ಸಂಪತ್ತು ಬೇಕು ಅಂತ. ಏನು ಸಂಪತ್ತು ಬೇಕು ನಿನಗೆ? ಅಲ್ಲ, ನಾನು ಮುಟ್ಟಿದ ವಸ್ತುಗಳೆಲ್ಲ ಚಿನ್ನ ಆಗಬೇಕು ಅಂತ ವರ ಕೊಡು ಅಂತ ಕೇಳ್ತಾನಂತೆ. ಸರಿ, ದೇವರೇನು ಹೇಳ್ತಾನೆ? ಹೌದಾ, ಹಾಗಾದ್ರೆ ಸಮುದ್ರ ಬದಿಗೆ ಹೋಗು, ಅಲ್ಲಿ ರಾಶಿ ಸಮುದ್ರದ ಚಿಪ್ಪುಗಳು ಬಿದ್ದಿದ್ದಾವೆ, ಅದರಲ್ಲಿ ಒಂದು ಸಮುದ್ರದ ಚಿಪ್ಪು ಸ್ಪರ್ಶಮಣಿಯಾಗಿರ್ತದೆ ಅಂತ ಹೇಳ್ತಾನೆ. ನಿಮಗೆಲ್ಲ ಗೊತ್ತಿದೆ ಸ್ಪರ್ಶಮಣಿ ಅಂದ್ರೆ ಏನು ಅಂತ. ಕಥೆಯಲ್ಲಿ ನಾವು ಕೇಳಿದ್ದೇವೆ. ಈಗ ಅದು ಇಲ್ಲ, ಅದು ಕಥೆ, ನಾವು ಪುರಾಣದಲ್ಲಿ ಕಥೆಯಲ್ಲಿ ಓದಿರುವಂಥದ್ದು. ಆ ಸ್ಪರ್ಶಮಣಿಯನ್ನ ಮುಟ್ಟಿಸಿದ್ರೆ ಕಬ್ಬಿಣ ಚಿನ್ನ ಆಗ್ತದಂತೆ. ಇವ ಹೋಗುವ ಕಬ್ಬಿಣದ ಸಲಾಕೆ ತಕೊಂಡು ಹೋದ. ಸಮುದ್ರದ ಬದಿಯಲ್ಲಿ ರಾಶಿ ಕಪ್ಪೆ ಚಿಪ್ಪುಗಳು ಬಿದ್ದುಕೊಂಡಿದ್ದಾವೆ. ಒಂದು ಕಪ್ಪೆ ಚಿಪ್ಪನ್ನ ತೆಗಿತಾನೆ, ಕಬ್ಬಿಣದ ಸಲಾಕೆಗೆ ತಾಗಿಸ್ತಾನೆ, ನೋಡ್ತಾನೆ, ಚಿನ್ನ ಆಗೋದಿಲ್ಲ. ಸಮುದ್ರದ ಚಿಪ್ಪನ್ನ ಸಮುದ್ರಕ್ಕೆ ಬಿಸಾಡ್ತಾನೆ, ಕಪ್ಪೆ ಚಿಪ್ಪನ್ನ. ಇನ್ನೊಂದು ಕಪ್ಪೆ ಚಿಪ್ಪ ಹೆಕ್ತಾನೆ, ಸ್ಪರ್ಶಿಸ್ತಾನೆ, ನೋಡ್ತಾನೆ, ಚಿನ್ನ ಆಗೋದಿಲ್ಲ, ಮತ್ತೆ ಸಮುದ್ರಕ್ಕೆ ಬಿಸಾಕ್ತಾನೆ. ಇನ್ನೊಂದು ತೆಗಿತಾನೆ, ಕಬ್ಬಿಣದ ಸಲಾಕೆಗೆ ಸ್ಪರ್ಶಿಸ್ತಾನೆ, ನೋಡ್ತಾನೆ, ಚಿನ್ನ ಆಗಿರೋದಿಲ್ಲ, ಅದನ್ನ ಸಮುದ್ರಕ್ಕೆ ಬಿಸಾಕ್ತಾನೆ. ಮತ್ತೆ ತೆಗಿತಾನೆ, ತಾಗಿಸ್ತಾನೆ, ಎಸಿತಾನೆ, ಇದು ಯಾಂತ್ರಿಕ ಆಯ್ತು. ತೆಗೆಯೋದು, ತಾಗಿಸೋದು, ಎಸೆಯೋದು, ತೆಗೆಯೋದು, ತಾಗಿಸೋದು, ಎಸೆಯೋದು. ಹೀಗೆ ಮಾಡ್ತಾ ಎಷ್ಟೋ ಹೊತ್ತಿನ ಬಳಿಕ ಅವ ಕಬ್ಬಿಣದ ಸಲಾಕೆಯನ್ನು ನೋಡ್ತಾನೆ, ಅದು ಚಿನ್ನ ಆಗಿದೆ. ಆದ್ರೆ ಅವ ಏನನ್ನ ಕಳ್ಕೊಂಡಿದ್ದಾನೆ? ಏನ್ ಹೇಳಿ? ಏನ್ ಕಳ್ಕೊಂಡಿದ್ದಾನವ? ಅವ ಯಾವ ಸ್ಪರ್ಶಮಣಿಯನ್ನು ತಾಗಿಸಿದಾಗ ಅದು ಚಿನ್ನ ಆಯಿತು ಅಂತ ಅವನಿಗೆ ಗೊತ್ತಿಲ್ಲ. ಯಾವುದೋ ಒಂದು ಸ್ಪರ್ಶಮಣಿಯನ್ನು ತಾಗಿಸಿದಾನೆ, ಅಲ್ಲ ಕಪ್ಪೆ ಚಿಪ್ಪನ್ನು ತಾಗಿಸಿದಾನೆ, ಆವಾಗ ಅದು ಚಿನ್ನ ಆಗಿದೆ. ಇವ ಅಭ್ಯಾಸ ಬಲದಲ್ಲಿ ತಾಗಿಸೋದು, ರುಟೀನ್ ವರ್ಕ್, ಮುಟ್ಸೋದು, ಹೀಗೆ ಅದನ್ನು ಕೂಡ ಸಮುದ್ರಕ್ಕೆ ಬಿಸಾಡಿದಾನೆ. ನಮಗೆ ಬದುಕಿನಲ್ಲಿ ಅದ್ಭುತವಾದಂತಹ ಅವಕಾಶಗಳು ತೆರೆದುಕೊಳ್ತವೆ. ನೀವು ವಿದ್ಯಾರ್ಥಿ ದೆಸೆಯಲ್ಲಿ ನಿಮಗೆ ಬೇರೆ ಬೇರೆ ನಮೂನೆ ಅವಕಾಶಗಳು ಸಿಗ್ತವೆ. ಆದರೆ ನಾವು ಅವಕಾಶಗಳನ್ನು ಸದ್ಬಳಕೆ ಮಾಡಿಕೊಳ್ಳೋದಿಲ್ಲ. ಅಜಾಗರೂಕತೆಯಿಂದ ಯಾಂತ್ರಿಕವಾಗಿ ನಮ್ಮ ಬದುಕು ಯಾವಾಗ ಯಾಂತ್ರಿಕವಾಗಿರುವಾಗ ನಮಗೆ ಗಮನಿಸುವ, ನಮಗೆ ಅದನ್ನು ಅನುಭವಿಸುವ ಆ ಸಂವೇದನೆ ಹೊರಟು ಹೋಗ್ತದೆ. ಯಾವಾಗ ಮನುಷ್ಯ ಸಂವೇದನೆಯನ್ನು ಕಳ್ಕೊಳ್ತಾನೋ ಅವ ಇನ್ನೊಬ್ಬರೊಂದಿಗೆ ಸ್ಪಂದಿಸುವುದಿಲ್ಲ. ಸ್ಪಂದನೆ ಇಲ್ಲದ ಬದುಕು ಅದು ಅರ್ಥಹೀನ ಮತ್ತು ಶೂನ್ಯವಾದ ಬದುಕು ಅಂತ ತಿಳಿದವರು ಹೇಳ್ತಾರೆ. ಹಾಗಾಗಿ ನಮ್ಮ ಬದುಕು ಸಂವೇದನಶೀಲವಾಗಿರಬೇಕು, ನಮ್ಮ ಬದುಕು ಅರ್ಥಪೂರ್ಣವಾಗಿರಬೇಕು, ನಮ್ಮ ಬದುಕಿಗೆ ಒಂದು ಮೌಲ್ಯ ಬೇಕು. ಆದರೆ ನಾವೆಲ್ಲ ಇವತ್ತು ಮೌಲ್ಯಗಳನ್ನ ಭಾಷಣಕ್ಕೆ, ಮೌಲ್ಯಗಳನ್ನ ಗ್ರಂಥಗಳಿಗೆ ಸೀಮಿತ ಮಾಡಿ ಪೆಟ್ಟಿಗೆಯಲ್ಲಿ ಕಟ್ಟಿ ಭದ್ರವಾಗಿಟ್ಟಿದ್ದೇವೆ. ನಮ್ಮ ಮನಸ್ಸಿನ ಕಲ್ಮಶಗಳು ಕೂಡ, ಮನಸ್ಸುಗಳು, ಭಾವನೆಗಳನ್ನು ಕೂಡ ಕಲ್ಮಶ ಮಾಡದೆ ಶುಚಿಯಾಗಿ ನಾಳಿನ ಜನಾಂಗಕ್ಕೆ ಹಸ್ತಾಂತರಿಸುವಂತಹ ಜವಾಬ್ದಾರಿ ನಮ್ಮಲ್ಲಿರಲಿದೆ. ಅದು ಈಗ ನಾವು ಬದುಕುತ್ತಿರುವಂತಹ ನಮಗೆ ಅರಿವಾದರೆ ಈ ಭೂಮಿ ನಮ್ಮದಲ್ಲ, ಇದು ಎಷ್ಟೋ ಕೋಟ್ಯಾನುಕೋಟಿ ಜನಗಳ ಜೀವಿಗಳ ಸತ್ತು ಎನ್ನುವುದು ನಮಗೆ ಗೊತ್ತಾದರೆ ಬಹುಶಃ ನಾವು ಮನುಷ್ಯರೇ ಹಾಗೆ ಕಾಣುವಂತಹ ಒಂದು ಸುಂದರವಾದಂತಹ ವಾತಾವರಣದಲ್ಲಿ ನಾವು ಬದುಕಬಹುದು ಅಂತ ನನಗೆ ಅನಿಸುತ್ತೆ. ನಮ್ಮಲ್ಲಿ ರ್ಯಾಂಕ್ ಬಂದ ಹುಡುಗಿಗೋ 2 ತಿಂಗಳ ಹಿಂದೆ ಓದಿದ ಇಂಗ್ಲಿಷ್ ಪಠ್ಯದ ಒಂದು ವಾಕ್ಯ ಹೇಳು ಅಂತ ಹೇಳಿದ್ರೆ ಹೇಳಲಿಕ್ಕೆ ಬರೋದಿಲ್ಲ. ಪ್ರೈಮರಿ ಶಾಲೆಯಲ್ಲಿ ಓದಿದ್ದು ಈಗಲೂ ನಮಗೆ ನೆನಪಿರುತ್ತೆ, ಹೇಳಲಿಕ್ಕೆ ಆಗತ್ತೆ. ಯಾಕೆ ಅಂತ ಹೇಳಿದ್ರೆ ಅದು ಹೃದಯಸ್ಥ ಆಗಿರುತ್ತೆ. ಜ್ಞಾನ ಎನ್ನುವುದು ಹೃದಯಸ್ಥ ಆಗಿರಬೇಕು. ಆವಾಗ ಅದು ಜೀವಂತವಾಗಿ ನೀವು ನೆನಪಿಟ್ಟುಕೊಳ್ಳೋ ಪ್ರಮೇಯವೇ ಇಲ್ಲ.
ಯಾವತ್ತೂ ನಮ್ಮ ಜೊತೆ ಅದು ಇರುತ್ತೆ. ಅಂತಹ ಶೈಕ್ಷಣಿಕ ಪದ್ಧತಿ ನಮ್ಮಲ್ಲಿ ಆಗಬೇಕು. ಹೀಗಾಗಬೇಕು ಅಂತಾದರೆ ನಾವು ಬದಲಾವಣೆಗೆ ಎಲ್ಲಿಯೋ ಬದಲಾಗಲಿ, ಅವನು ಬದಲಾಗಲಿ ಅಂತ ನಾವು ನೋಡೋದು ಬೇಡ. ನಾನು ಆಗ ಹೇಳಿದಾಗೆ, ನಾನು ಒಬ್ಬ ಸರಿಯಾದರೆ ಒಬ್ಬ ಮೂರ್ಖ ಪ್ರಪಂಚದಲ್ಲಿ ಕಡಿಮೆ ಆಗ್ತಾನೆ. ಅದಕ್ಕೆ ಯಾಕೆ ಬದಲಾವಣೆಯನ್ನ ನಮ್ಮಿಂದಲೇ ನಾವು ಆರಂಭ ಮಾಡಬಾರದು? ನಾವು ಬದುಕಿನಲ್ಲಿ ಕೂಡ ಹಾಗೆ, ನಾವು ಇರುವಾಗ ನಮ್ಮ ಅಸ್ತಿತ್ವ ಏನು ಅಂತ ತೋರಿಸಬೇಕು. ನಾವು ಇಲ್ಲದೆ ಇದ್ರೂ ಕೂಡ ನಮ್ಮ ಅಸ್ತಿತ್ವ ನಾವು ಉಳಿಸಿ ಹೋಗ್ತೇವೆ ಈ ಮಣ್ಣಿನಲ್ಲಿ ಅಂತಾದ್ರೆ ಅದು ನಿಜವಾದ ಬದುಕು. ಅಂತಹ ಬದುಕು ನಮ್ಮದೆಲ್ಲರದು ಆಗಬೇಕು. ಆಗಲಿ. ನಮಸ್ಕಾರ. 2021-22ನೇ ಸಾಲಿನ ಪ್ರತಿಭಾನ್ವಿತ ವಿದ್ಯಾರ್ಥಿಯಾಗಿ ಗುರುತಿಸಲ್ಪಟ್ಟ ಅಂತಿಮ BA ದಿನೇಶ್ ಇವರನ್ನ ವೇದಿಕೆಗೆ ಬರಮಾಡಿಕೊಳ್ಳುತ್ತಿದ್ದೇನೆ. ಮಾಸ್ಟರ್ ದಿನೇಶ್ ಇವರು ವಾಮನ ನಾಯಕ್ ಮತ್ತು ಪುಷ್ಪಾವತಿ ದಂಪತಿಗಳ ಸುಪುತ್ರ. ಇವರು ಸರಕಾರಿ ಪ್ರಾಥಮಿಕ ಶಾಲೆ ಪಡುಬೆಟ್ಟು ಇಲ್ಲಿ ಪ್ರಾಥಮಿಕ ಶಿಕ್ಷಣವನ್ನ ಪಡೆದು 4ನೇ ತರಗತಿಯಲ್ಲಿ ಕಿರುನಾಟಕಗಳನ್ನ ಮಾಡಿ ಪ್ರಶಂಸೆಗೆ ಪಾತ್ರನಾಗಿ ಮುಂದುವರಿದು ಪ್ರೌಢ ಶಿಕ್ಷಣವನ್ನ ಸರಕಾರಿ ಪ್ರೌಢಶಾಲೆ ಪಡುಬೆಟ್ಟು ಇಲ್ಲಿ 8ನೇ ತರಗತಿಯಲ್ಲಿ ಪರದ ನಾಟಕಗಳ ಮೂಲಕ ಕಲಾಭಿಮಾನಿಗಳ ಮನಗೆದ್ದರು. ಹಲವಾರು ಪರದ ನಾಟಕಗಳಲ್ಲಿ ಅಭಿನಯಿಸಿದರು. ಅದರಲ್ಲಿ ಉಡಲು ಪೇರದ ಕಡಲಿನಲ್ಲಿ ಹಾಸ್ಯಗಾರನಾಗಿ ಅಭಿನಯಿಸಿದ್ದು, ಅನಂತರ 2017ರಲ್ಲಿ ತನ್ನದೇ ಆದಂತಹ ಚಿಗುರು ನಾಟಕ ಸಂಸ್ಥೆಯನ್ನ ಕಟ್ಟಿಕೊಂಡು ತುಳುನಾಡ ಹೆಸರಾಂತ ಕಲಾವಿದ ರಂಗಮಯೂರಿ ಸುರೇಶ್ ಸರಪಾಡಿ ಅವರ ರಚನೆ, ನಿರ್ದೇಶನ, ನಟನೆ, ಕೈಚಲಕದಲ್ಲಿ ಮೂಡಿಬಂದ ಗೊತ್ತಾನಗ ಪೊರ್ತಾಂಡು ನಾಟಕದಲ್ಲಿ ಅಭಿನಯಿಸಿ ಅನಂತರ ಅತಿಥಿ ಕಲಾವಿದನಾಗಿ ಐಸಿರಿ ಕಲಾವಿದರ್ ಮಂಜೇಶ್ವರ ತಂಡದಲ್ಲಿ ಅಭಿನಯಿಸಿ ಅನಂತರ ಹೆಸರಾಂತ ನಾಟಕ ತಂಡ ನಮ್ಮ ಕಲಾವಿದರ್ ನೆಲ್ಯಾಡಿ ತುಳುನಾಡ ತುಳಶ್ರೀ ರಮಾ ಬಿಸಿರೋಡ್ ಮತ್ತು ಕುಸಲ್ದ ಮುತ್ತು ಅರುಣ್ ಚಂದ್ರ ಬಿಸಿರೋಡ್ ಇವರ ಶಿಷ್ಯನಾಗಿ ರಿಕ್ಷಾ ಡ್ರೈವರ್ ಎನ್ನಪ್ಪಪ್ಪ ನಟನೆಗೆ ಸೈ ಎಂದು ಎನಿಸಿಕೊಂಡಿದ್ದಾರೆ. ಇವರು ನಟಿಸಿದ ನಾಟಕ ಉಡಲು ಪೇರದ ಕಡಲು, ಗೋಲ್ಮಾಲ್, ಪಚೀತಿ, ಗೊತ್ತಾನಗ ಪೊರ್ತಾಂಡು, ಕೃಷ್ಣ ಕುಚೇಲ, ರಿಕ್ಷಾ ಡ್ರೈವರ್ ಎನ್ನಪ್ಪಪ್ಪ ಅಲ್ಲದೆ ಕನ್ನಡದ ಕಿರುಚಿತ್ರ WAE ಮತ್ತು ಮೊದಲ ಅಮ್ಮನ ಉಡಲು ಚಿತ್ರದಲ್ಲಿ ನಟನೆ ಮಾಡಿರುತ್ತಾರೆ. ಜಿ ಕನ್ನಡ ಚಾನೆಲ್ನ ಕಾಮಿಡಿ ಕಿಲಾಡಿಗಳು ಹಾಗೂ ಸ್ಟಾರ್ ಸುವರ್ಣ ಚಾನೆಲ್ನ ಕಾಮಿಡಿ ಗ್ಯಾಂಗ್ನಲ್ಲಿ ಭಾಗವಹಿಸಿರುತ್ತಾರೆ. ಪ್ರಸ್ತುತವಾಗಿ ಅವರದೇ ಆದಂತ ಕೂಲ್ ಕುಸಾಲ್ ಯೂಟ್ಯೂಬ್ ಚಾನೆಲ್ನ ಕಾಮಿಡಿ ನಟನೆಯ ಮೂಲಕ ದಕ್ಷಿಣ ಕನ್ನಡದಲ್ಲಿ ಹೆಸರುವಾಸಿಯಾಗಿದ್ದಾರೆ. ರಾಷ್ಟ್ರ ರಾಜ್ಯ ಪುರಸ್ಕೃತ ನಿರ್ದೇಶಕರಾದ ಚೇತನ್ ಮುಂಡಾಡಿ ಅವರ ಕೈಚಲಕದಲ್ಲಿ ಮೂಡಿ ಬರುವ ಕನ್ನಡ ಚಲನಚಿತ್ರ ಕಮರ್ಷಿಯಲ್ ಚಿತ್ರವೊಂದಕ್ಕೆ ಸಹಿ ಎನಿಸಿದ್ದಾರೆ. ಇವರು ನಮ್ಮ ಸಂಸ್ಥೆಯ ವಿದ್ಯಾರ್ಥಿಯಾಗಿರುವುದು ನಮ್ಮೆಲ್ಲರ ಹೆಮ್ಮೆ. ಪ್ರತಿಭೆಯನ್ನ ಗುರುತಿಸಿ ಸನ್ಮಾನಿಸುವುದು, ಪ್ರೋತ್ಸಾಹಿಸುವುದು ನಮ್ಮೆಲ್ಲರ ಕರ್ತವ್ಯ. ಇಂದಿನ ನಮ್ಮ ಸಂಸ್ಥೆಯ ಪ್ರತಿಭಾನ್ವಿತ ವಿದ್ಯಾರ್ಥಿಯನ್ನು ಗೌರವಿಸಬೇಕಾಗಿ ಅತಿಥಿ ಗಣ್ಯರಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ಮಂಗಳೂರು ಕುದ್ಮಲ್ ರಂಗರಾವ್ ಪುರಭವನದಲ್ಲಿ ನಡೆದ ಪ್ರಥಮ ವಿದ್ಯಾರ್ಥಿ ತುಳು ಸಮ್ಮೇಳನದಲ್ಲಿ ನಡೆದ ವಿದ್ಯಾರ್ಥಿ ಪ್ರತಿನಿಧಿಯಾಗಿ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳಾದ ಮನೀಶ್ ಮ್ಯಾಥ್ಯೂ, ವಿಫಿನ್, ಮೊಹಮ್ಮದ್ ಲುಕ್ಮಾನ್, ಲೀಲಾವತಿ, ಪೂರ್ಣಿಮಾ, ಅಭಿಜಿತ್, ಮೇಘಶ್ರೀ, ಹರ್ಷಿತಾ JS ಅಂಡ್ ದೇವಪ್ರಸನ್ನ ಇವರು ಭಾಗವಹಿಸಿರುತ್ತಾರೆ. Annual Sports Meet 2022-21-22. First 800 meter girls, Rashmita, 3rd BA, Team Neeraj Chopra.
ವಿಶ್ವವಿದ್ಯಾನಿಲಯ ಕಾಲೇಜು ನೆಲ್ಯಾಡಿ ಸ್ಥಾಪನೆಗೊಂಡು ಇವತ್ತು 4 ವರ್ಷವನ್ನು ಪೂರೈಸಿದೆ. ಕಳೆದ 2 ವರ್ಷದಿಂದ ನಮಗೆ ಯಾವುದೇ ಚಟುವಟಿಕೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಬಹಳ ಮುಖ್ಯ ಕಾರಣ ಅಂದರೆ ಕೊರೋನಾದಿಂದ ನಮಗೆ ಯಾವುದೇ ವಿದ್ಯಾರ್ಥಿ ಚಟುವಟಿಕೆಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಆದರೆ ಈ ವರ್ಷ ನಾವು ವಿದ್ಯಾರ್ಥಿಗಳಿಗೆ ಎಲ್ಲ ಚಟುವಟಿಕೆಗಳಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಕೊಟ್ಟೆವು. ನೆಲ್ಯಾಡಿಯಲ್ಲಿ ಇದನ್ನು ಪ್ರಾರಂಭ ಮಾಡಬೇಕು ಅಂತ ಈ ಊರಿನ ಜನರು ಪ್ರಯತ್ನಪಟ್ಟು ಅವರ ಒಂದು ಕೋರಿಕೆಯ ಮೇರೆಗೆ ಈ ಕಾಲೇಜನ್ನು ಇಲ್ಲಿ ಸ್ಥಾಪನೆ ಮಾಡಲಾಯಿತು. ಸ್ಥಾಪನೆ ಮಾಡುವಾಗ ಬಹಳಷ್ಟು ಇಲ್ಲಿ ಕಷ್ಟ ತೊಂದರೆಗಳು ಆಯಿತು. ಅಷ್ಟು ಸುಲಭದಲ್ಲೇನೂ ಇದು ಸ್ಥಾಪನೆ ಆಗಲಿಲ್ಲ. ಆದರೆ ಈ ಜನರ ಒಂದು ಬೇಡಿಕೆಯ ಮೇರೆಗೆ ಮಂಗಳೂರು ವಿಶ್ವವಿದ್ಯಾನಿಲಯ ಈ ಕಾಲೇಜನ್ನು ಇಲ್ಲಿ ಸ್ಥಾಪನೆ ಮಾಡಿತು. ನಾವೆಲ್ಲ ಬಹಳ ಹೆಮ್ಮೆ ಪಡಬೇಕಾದಂಥ ಒಂದು ಸಂದರ್ಭ. ಯಾಕಂದರೆ ಮಂಗಳೂರು ವಿಶ್ವವಿದ್ಯಾನಿಲಯ ಜಗತ್ತಿನ ವಿಶ್ವವಿದ್ಯಾನಿಲಯಗಳಲ್ಲಿ ಬಹಳ ಒಂದು ಗೌರವ ಸ್ಥಾನವನ್ನು ಉಳ್ಳಂಥ ಒಂದು ವಿಶ್ವವಿದ್ಯಾನಿಲಯ ಅಂತ ನಾವು ಹೇಳ್ಬೋದು. ಸೊ ಇಂಥ ಒಂದು ವಿಶ್ವವಿದ್ಯಾನಿಲಯದಲ್ಲಿ ಕಲಿಯುವುದು ಮತ್ತು ಕೆಲಸ ಮಾಡುವುದು ಬಹಳ ಹೆಮ್ಮೆಯ ವಿಷಯ. ಈಗ ಮನುಷ್ಯ ತದ್ರೂಪಿ ಮೆಷಿನ್ ಬಂದಿದೆ, ಅಡಿಗೆ ಕೂಡ ಮಾಡ್ತದೆ. ಅದನ್ನು ಒಂದು ಕೀ ಕೊಟ್ಟು ಚಾರ್ಜ್ ಮಾಡಿ ಕೀ ಕೊಟ್ಟು ಬಿಟ್ಟರೆ ಸಾಕು, ಅದು ಅಡಿಗೆ ಮಾಡ್ತದೆ, ಮನೆ ಎಲ್ಲ ಕೆಲಸವನ್ನು ಮಾಡ್ತದೆ. ಸೊ ಈ ರೀತಿಯ ಮುಂದಿನ ವ್ಯವಸ್ಥೆಯಲ್ಲಿ ಸಮಾಜದಲ್ಲಿ ಮನುಷ್ಯನ ಸ್ಥಾನ ಏನು? ಮನುಷ್ಯ ಯಾವುದಕ್ಕೂ ಬೇಡ, ಇನ್ನು ಎಲ್ಲವೂ ಮೆಷಿನೇ ಮಾಡ್ತದೆ. ನಾವೆಲ್ಲ ಕೆಲಸವನ್ನು ಮನೆಯಲ್ಲೇ ಕೂತ್ಕೊಂಡು ಮಾಡುವಂತಹ ಪರಿಸ್ಥಿತಿ ಬಂದಿದೆ. ಅದು ಬ್ಯಾಂಕಿಂಗ್ ಇರ್ಬೋದು, ನಾವು ಮನೆಯಲ್ಲಿ ಫುಡ್ ಕೂಡ ಮನೆಯಲ್ಲಿ ಕೂತ್ಕೊಂಡು ಬಟನ್ ನೋಡಿದ್ರೆ ಸಾಕು, ಫುಡ್ ಕೂಡ ನಮ್ಮ ಮನೆಗೆ ಬರ್ತದೆ. ಸೊ ಇಂಥ ಒಂದು ವ್ಯವಸ್ಥೆಯಲ್ಲಿ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಸೊ ಇದು ಯಾಕೆ ಹೀಗೆ ಆಗ್ತದೆ ಅಂದರೆ ಬಹುಶಃ ನಮ್ಮಲ್ಲಿ ಈ ಮೌಲ್ಯಯುತ ಎಜುಕೇಷನ್ನ ಕೊರತೆ ಇದೆ. ಮತ್ತು ವಿದ್ಯಾರ್ಥಿಗಳಲ್ಲಿ ನಾವು ಕೇವಲ ಶಿಕ್ಷಣ ಪಠ್ಯ ಅಂತ ಹೇಳಿಕೊಂಡು ನಾವು ವಿದ್ಯಾರ್ಥಿಗಳಲ್ಲಿ ಒಂದಷ್ಟು ಮಾಹಿತಿಯನ್ನ ತುಂಬುವುದರ ಬದಲು ವಿದ್ಯಾರ್ಥಿಗಳನ್ನು ನಾವು ಮಾನವರಾಗಿ ಬದುಕಲಿಕ್ಕೆ ನಾವು ಅವರಿಗೆ ಕಲಿಸಬೇಕು. ಈ ಮಾನವೀಯ ಮೌಲ್ಯಗಳು ಬಹಳ ಮುಖ್ಯ. ಬಹುಶಃ ಈ ಮಾನವೀಯ ಮೌಲ್ಯಗಳೇ ಈಗ ನಾವು ಎಲ್ಲವೂ ಕಳೆದು ಹೋಗಿದೆ. ಯಾಕಂದರೆ ಈ ಮೊಬೈಲ್ ಬಂದ ನಂತರ ಅಂತೂ ನಮಗೆ ಮನೆಯಲ್ಲಿ ಯಾರು ಬೇಡ, ತಂದೆ ತಾಯಿ ಬೇಡ, ಅಜ್ಜಾಜಿರು ಯಾರು ಬೇಡ, ಆ ರೀತಿಯ ಪರಿಸ್ಥಿತಿಯಲ್ಲಿ ನಾವು ಇದ್ದೇವೆ. ಸೊ ಅದರಿಂದ ಒಂದು ರೀತಿ ಇಡೀ ಜಗತ್ತೇ ಯಾಂತ್ರಿಕವಾಗಿ ಅಥವಾ ಯಾಂತ್ರಿಕ ರೂಪದಲ್ಲಿ ನಾವು ಬದುಕ್ತಾ ಇದ್ದೇವೆ. ಸೊ ಇಂಥ ಒಂದು ವ್ಯವಸ್ಥೆಯಿಂದ, ಇಂಥ ಒಂದು ಮನಸ್ಥಿತಿಯಿಂದ ನಾವು ಹೊರಬರಬೇಕಿದ್ರೆ ನಮ್ಮ ಎಜುಕೇಷನ್ ಸಿಸ್ಟಮಲ್ಲಿ ದೊಡ್ಡ ಮಟ್ಟದ ಬದಲಾವಣೆ ಆಗಬೇಕು. ಒಳ್ಳೆಯ ವ್ಯಕ್ತಿಗಳನ್ನು, ಸಮಾಜ ನಿರ್ಮಾಣವನ್ನು ಉಂಟು ಮಾಡುವಂಥ ವಿದ್ಯಾರ್ಥಿಗಳನ್ನು ಕ್ರಿಯೇಟ್ ಮಾಡುವಂಥ ಎಜುಕೇಷನ್ ಸಿಸ್ಟಮ್ ಅನ್ನು ನಾವು ಜಾರಿಗೆ ತರಬೇಕು. ಆಗ ಮಾತ್ರ ನಾವು ಸಮಾಜದಲ್ಲಿ ಮುಂದುವರಿಯಲಿಕ್ಕೆ ಸಾಧ್ಯ ಮತ್ತು ಒಳ್ಳೆಯ ಶಿಕ್ಷಣವನ್ನು ನೀಡಲಿಕ್ಕೆ ಸಾಧ್ಯ. ನಮಗೆ ಈ ಕಾಲೇಜಿಗೆ ಇದೊಂದು ಮಹತ್ವದ ದಿನ ಮತ್ತು ಎಲ್ಲರನ್ನು ಕೂಡ ನಾವು ಇವತ್ತು ಕರೆದು ಗೌರವಿಸಬೇಕು ಅಂತ ಅಂದುಕೊಂಡು ನಾವು ಎಲ್ಲ ಲಾಸ್ಟ್ ಇಯರ್ ಬ್ಯಾಚ್ ಅನ್ನು ಕೂಡ ಕರೆದು ಅವರಿಗೆ ಕೂಡ ಅವರು ಆ ಸಂದರ್ಭದಲ್ಲಿ ವಿನ್ ಆದಂಥ ಎಲ್ಲ ಪ್ರಶಸ್ತಿಗಳನ್ನು ನೀಡಿ ನಾವು ಗೌರವಿಸಿದ್ದೇವೆ. ಮತ್ತು ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಮತ್ತೊಮ್ಮೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಮತ್ತು ನಿಮ್ಮ ಮುಂದಿನ ಭವಿಷ್ಯ ಬಹಳ ಮುಖ್ಯವಾಗಿ ಈ ವರ್ಷದಿಂದ ಈ ಕಾಲೇಜಲ್ಲಿ ಕಲಿತು ಪಾಸ್ ಔಟ್ ಆಗುವ ವಿದ್ಯಾರ್ಥಿಗಳಿಗೆ ನಿಮ್ಮ ಮುಂದಿನ ಭವಿಷ್ಯ ಒಳ್ಳೆಯದಾಗಲಿ, ಒಳ್ಳೆಯ ಉದ್ಯೋಗಕ್ಕೆ ಸೇರಿ ಸಮಾಜಕ್ಕೆ ಒಳ್ಳೆಯ ಹೆಸರನ್ನ ತನ್ನಿ ಅಂತ ಹೇಳಿಕೊಂಡು ನಾನು ಈ ಸಂದರ್ಭದಲ್ಲಿ ನನ್ನ ಈ 2 ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. Vote of thanks. I deem it's a great honor and privilege to propose the vote of thanks.
of